ಮಲಬಾರ ತುಂಬ ಚೆನ್ನಾಗಿದೆ. ಅಂದರೆ ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ ಏನು ಅಂತ. ಮಲಬಾರ ಅಂದರೆ ಭೇದ ಭಾವ ಅಂತ ನಮ್ಮ ಮಲೆನಾಡು ಸೈಡಲ್ಲಿ ಬಹಳ ಪ್ರಾಮಾಣಿಕವಾದಂಥ ಎಲ್ಲ ಸಿನಿಮಾ ಸುಮನ್ ಗೌಡ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದು ನೋಡಿದ್ರೇ ಗೊತ್ತಾಗುತ್ತೆ ಲೈಫಲ್ಲಿ ಯಾವುದು ಮುಖ್ಯ. ಒಂದು ಮೆಸೇಜ್ ಇದೆ, ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡಿಲ್ಲ, ಏನಲ್ಲಿ ಮಕ್ಕಳ ಬಾಯಿಂದ ತುಂಬ ಒಳ್ಳೆಯ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸುಂದರ್. ಆ್ಯಂಡ್ ಎಲ್ಲ ಹೊರಾಂಗಣವಾದಂಥ ಎಲ್ಲ ಪ್ಲೇಸಸ್ ಏನಿದೆ, ಲೊಕೇಶನ್ಸ್ ಏನಿದೆ, ವೆರಿ ಸಿಂಪಲ್, ತುಂಬ ಸರಳವಾದ ಕಥೆ, ಆಮೇಲೆ ಹೊಸ ಕಥೆ. ಇಲ್ಲಿ ತನಕ ನಾವು ಯಾರು ನೋಡದೇ ಇರುವಂಥ ಒಂದು ಕಥೆನ ಭಾಳ ವಿಭಿನ್ನವಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡ ಜನರು ಈ ಕನ್ನಡ ಚಿತ್ರನ ಖಂಡಿತ ನೋಡಿ ಪ್ರೋತ್ಸಾಹಿಸಿ ಅಂತ ನಾನು ಮನತುಂಬಿ ಕೇಳ್ಕೊಳ್ತೀನಿ. ಏಕೆಂದರೆ ನಾವು ಸುಮ್ಮನೆ ಯಾರೂ ಹೇಳ್ತಾ ಇಲ್ಲ, ಇಲ್ಲಿರೋರು ಸಿನಿಮಾ ನೋಡಿ ಅದ್ರ ಬಗ್ಗೆ ಭಾಳ ಮೆಚ್ಚುಗೆಯಿಂದ ಹೇಳ್ತಾ ಇದ್ದೀನಿ. ಇದನ್ನು ನೀವು ನೋಡಲೇಬೇಕು, ಕನ್ನಡ ಚಿತ್ರನ ಬೆಳೆಸಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂಚೂರು ವಿಷಯ ಇದ್ದರೆ, ಒಂದು ಅಭಿಮಾನ ಇದ್ದರೆ ದಯವಿಟ್ಟು ಬಂದು ಚಿತ್ರನ ಥಿಯೇಟ್ರಲ್ಲಿ ನೋಡಿ ಸಿನಿಮಾ ಉಳಿಸಿ. ಥ್ಯಾಂಕ್ ಯು ಮ್ಯಾಮ್. ತುಂಬ ಖುಷಿ ಆಗುತ್ತೆ. ಇಷ್ಟು ಸಿಂಪಲಾಗಿರೋ ಸಿನಿಮಾ, ಆನೆಸ್ಟ್ಲಿ ಅಂದರೆ ಇಡೀ ಸಿನಿಮಾ ನೋಡ್ತಾ ನಾವು ಯಾವುದೇ ಸಿನಿಮಾ ನೋಡಬೇಕಾದ್ರೆ ಇನ್ನೊಂದು ಕಂಡು ನೋಡ್ತಾ ಇದ್ದೀವಿ. ಸ್ವಲ್ಪ ಕ್ಯೂರಿಯಸ್ ಆಗಿ ಏನಾಗುತ್ತೆ ನೆಕ್ಸ್ಟು ಅಂತ. ಈ ಸಿನಿಮಾ ತುಂಬ ಲೈಟಾಗಿ ಫೀಲ್ ಆಗ್ತಾ ಇತ್ತು ನನಗೆ. ಹಳ್ಳಿ ಕಡೆ ಹೋದರೆ ಅದೇ ಒಂದು ವಂಡರ್ಫುಲ್ ಫೀಲಿಂಗ್ ಇರುತ್ತೆ. ಸಿಂಪಲ್ ಆನೆಸ್ಟ್ಲಿ ಅವ್ರ ಫೀಲಿಂಗಲ್ಲಿ ಸಿನಿಮಾ ನೋಡಿದ್ರೆ ಅಷ್ಟು ಚೆನ್ನಾಗಿ ಇರೋದು ಡೈರೆಕ್ಟರ್. ಒಟ್ಟಿಗೆ ಹೇಳಬೇಕಂದ್ರೆ ಇಲ್ಲ ನೀವು ಹೇಳಿ, ನಮ್ಗೆ ತುಂಬ ಎಕ್ಸೈಟ್ ಆಗಿಬಿಟ್ಟು ಒಟ್ಟಿಗೆ ಹೇಳಕ್ಕೆ ಬರ್ತಾ ಇದ್ದೀವಿ. ಮಲೆವಾರ ಚಿತ್ರ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ಇದು ವಾಟ್ ಐ ಫೀಲ್ ಇದು ಸುಮ್ಮನೆ ಒಂಥರ ಕಟ್ಟಿರೋ ಕತೆ ಅಲ್ಲ, ಹುಟ್ಟಿರೋ ಕತೆ. ಎಲ್ಲರೂ ಊರಿನಲ್ಲಿ ಎಲ್ಲರ ಹಳ್ಳಿಗಳಲ್ಲಿ ನಿಮಗೆ ಕನೆಕ್ಟ್ ಆಗುವಂಥ ಕತೆ. ಬಂದು ನೋಡಿ ಮೇನಾಗಿ. ರಜನಿ ಮ್ಯಾಮ್, ನೀವು ಒಬ್ಬ ನಿರ್ದೇಶಕಿ, ಇನ್ನೊಬ್ಬ ನಿರ್ದೇಶಕರಿಗೆ ಏನು ಹೇಳ್ತೀರಿ? ಹೊಸ ನಿರ್ದೇಶಕ ನಾವೇನು ಹೇಳೋದಕ್ಕಿರಲ್ಲ. ಈ ಥರ ಒಳ್ಳೊಳ್ಳೆ ಕಥೆಗಳು ಬಂದಾಗ ಇನ್ಸ್ಪೈರ್ ಆಗುತ್ತೆ ನಮಗೆ. ನಾವು ನಮ್ಮ ಕಥೆಗಳನ್ನೂ ಇದೇ ಥರ ಪ್ರೆಸೆಂಟ್ ಮಾಡಬೇಕು ಅಂತ, ಜನ ನೋಡಲಿ ಅಂತ. ಸೊ ನಾನೇನು ಹೇಳಕೊಟ್ಟೆ ಅಂದರೆ, ನನಗೆ ಚಂದ್ರಶೇಖರ್ ಸರ್ ಪಕ್ಕ ಕೊಟ್ಟರು. ಆ್ಯಂಡ್ ಇಂಟರ್ವ್ಯೂಸ್ನಲ್ಲಿ ಅವರು ಈ ವಾಸ್ ಲೈಕ್, ಇದು ನನ್ನ ಕಥೆ, ನನ್ನ ಲೈಫಲ್ಲಿ ಒಂದು ಕಳೆದು ಹೋಗಿತ್ತು. ಅಪ್ಪ ಸ್ಟ್ರಿಕ್ಟ್ ಆಗಿದ್ದಾರೆ, ಅಮ್ಮ ನಮ್ಮ ಮನೇಲಿ ಅಮ್ಮ ಆ್ಯಂಡ್ ಸೋ ಮೆನಿ ಪೀಪಲ್ ವಾಸ್ ಸೇಯಿಂಗ್ ನಮ್ಮನೇಲೂ ಹೀಗಾಗಿದೆ, ನಮ್ಮನೇಲಿ ಹೀಗಾಗಿದೆ ಅಂತ, ನಮ್ಮ ಹಳ್ಳಿ ಹೀಗಾಗಿದೆ ಅಂತ. ಆಮೇಲೆ ನಾನು ಬಂದ ತಕ್ಷಣ ಮೀನಿಂಗ್ ಏನು ಅಂತ ಕೇಳಿದೆ. ಮಲಬಾರ ಅಂತ ಹೇಳಿದ್ರೆ ಗೊತ್ತಾಗಿಲ್ಲ. ಸಿನಿಮಾ ನೋಡ್ತಾ ಗೊತ್ತಾಯಿತು ಅಂದರೆ ಫೇವ್ರೆಟ್ ಆ ಥರ ಇಲ್ಲ, ನನಗೆ ತುಂಬ ಇಷ್ಟ ಆಯಿತು. ಏನು ಗೊತ್ತಾಗಿಲ್ಲ, ಸಿನಿಮಾ ನೋಡಿ ನಾವು ಒಂದು ಸಿನಿಮಾಟಿಕ್ ಸ್ಟೈಲಲ್ಲಿ ಸಿನಿಮಾ ಮಾಡ್ತೀವಿ. ಬಟ್ ದಟ್ ಈಸ್ ನೀವು ರಿಯಲ್ ಲೈಫಲ್ಲಿ ಏನೋ ನೋಡ್ತಾ ಇದ್ದೀರಾ, ಆನೆಸ್ಟ್ ಆಗಿ ನಿಮ್ಮ ಅಕ್ಕಪಕ್ಕ ಎಲ್ಲೋ ಹಳ್ಳಿ ಹೋದಾಗ ಒಂದು ಚಿಕ್ಕ ಕಥೆ ನಡೀತಾ ಇದೆ ಅಂತ. ಯು ಬಿ ವೆರಿ ಲೈಟ್ ಹಾರ್ಟೆಡ್, ಯು ಬಿ ವೆರಿ ಆನೆಸ್ಟ್, ಸಿಂಪಲ್ ಆಗಿರೋ ಸ್ಟೋರಿ. ಬಂದುಬಿಟ್ಟು ಸಪೋರ್ಟ್ ಮಾಡಿ ನೋಡಿ ಸಿನಿಮಾ. ವೆರಿ ನೈಸ್. ಆಲ್ ದಿ ಆ್ಯಕ್ಟರ್ಸ್ ಆರ್ ಅಮೇಜಿಂಗ್. ಎವ್ರಿಥಿಂಗ್ ವಾಚ್ ಇಟ್. ಪ್ಲೀಸ್ ವಾಚ್. ದಯವಿಟ್ಟು ಕೈ ಬಿಡಬೇಡಿ. ಯಾಕೆ ಇಂಥ ಸಿನಿಮಾಗಳು ಸಿಗೋದೇ ನಮಗೆ ತುಂಬ ಅಪರೂಪ. ಪ್ಲೀಸ್ ಈ ಸಿನಿಮಾಗಳನ್ನ ಮಕ್ಕಳ ಜೊತೆ ಈಗಲೇ ತಂದೆ ತಾಯಿಯಂದು ಮಕ್ಕಳುಗಳನ್ನ ಕರ್ಕೊಂಡು ಬಲವಾರ ಸಿನಿಮಾನ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ. ಏಕೆಂದರೆ ತುಂಬ 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 ಅದ್ಭುತವಾದಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಖುಷಿ ಆಯಿತು ನಮ್ಮ ಹುಡುಗ ಅಂತ ಹೇಳ್ಬೋದು. ಐ ಆಮ್ ವೆರಿ ಹ್ಯಾಪಿ, ವೆರಿ ಗುಡ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ನಿಮಗೆ, ಇಡೀ ತಂಡಕ್ಕೆ, ಮತ್ತು ನಿಮ್ಮ ಕ್ಯಾಮ್ರಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರಿಬ್ಬರು ಲವರ್ಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ತಾಯಿ ಕ್ಯಾರೆಕ್ಟ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಆ ಇಬ್ಬರು ಮಕ್ಕಳಂತೂ ನಮ್ಮನ್ನು ಇಡೀ ಸಿನಿಮಾ ಒಳಗಡೆ ಒಂದು ಜರ್ನಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸಿನಿಮಾ ಒಳಗಡೆ ಬಂದರೆ ಹೊರಗಡೆ ಬರೋವರೆಗೂ ಆ ಶಿವಮೊಗ್ಗದಲ್ಲಿರುವಂಥ ಸಕಲೇಶ್ಪುರದಲ್ಲಿರುವಂಥ ಗ್ರೀನ್ರಿ ಆಗ್ಬೋದು, ಆ ಬೆಟ್ಟ ಗುಡ್ಡಗಳು, ಆ ಮನೆ, ಮತ್ತು ಆ ಒಂದು ಏನು ಹೇಳ್ತೀವಿ ಮಲೆನಾಡು ಅಂತ ಏನು ಹೇಳ್ತೀವಿ, ಅದರಿಂದ ಹೊರಗಡೆ ಬರಲ್ಲ. ಪ್ಲೀಸ್ ಎಲ್ಲ ಬನ್ನಿ, ಒಲವಾರ ಸಿನಿಮಾಗೆ ಸಪೋರ್ಟ್ ಮಾಡಿ, ವಿಶ್ ಮಾಡ್ತೀವಿ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಮಲಬಾರ ಈ ಮಲೆನಾಡಿನ ಮಲೆನಾಡಿನ ಬದುಕನ್ನು ಹೇಳುವಂಥ ಸಿನಿಮಾ. ಆ ಭಾಗದ
ಅರೆಮಲೆನಾಡಿನ ಬದುಕನ್ನು ಹೇಳುವಂಥ ಅದ್ರ ಜೊತೆಗೆ ಆ ಭಾಗದಲ್ಲಿ ಆಗುವಂಥ ಬೇರೆ ಬೇರೆ ಸಂಗತಿಗಳನ್ನು ಭಾಳ ಸರಳವಾಗಿ ತುಂಬ ಡ್ರಾಮಟೈಸೇಷನ್ ಮಾಡಿ ಭಾಳ ಸರಳವಾಗಿ ನಗಿಸ್ತಾ ಹೇಳಿರುವಂಥ ಸಿನಿಮಾ. ಮತ್ತು ಎಲ್ಲ ಕಲಾವಿದರು ತುಂಬ ಕಡಿಮೆ ಕಲಾವಿದರು ಬ್ಯೂಟಿಫುಲ್ ಫೋಟೋಗ್ರಫಿ ಜೊತೆ ಒಂದು ಒಳ್ಳೆಯ ಕಥೆ ಸುಂದರವಾದಂಥ ಪ್ರಸಂಗ ಅಂತ ಹೇಳ್ಬೋದು. ಪ್ರಸಂಗ ಹೇಳೋಕ್ಕೆ ಪ್ರಯತ್ನಪಟ್ಟಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇಂಥ ಸಿನಿಮಾಗಳನ್ನು ಅಂದರೆ ಒಂದು ನಮ್ಮ ದೇಸಿ ಕಥೆ ಅಂತೀವಲ್ಲ, ನಮ್ಮ ದೇಸಿ ಬದುಕು, ನಮ್ಮ ನೆಲದ ಬದುಕಿದು. ಇಂಥ ಸಿನಿಮಾಗಳನ್ನು ಜನ ಪ್ರೋತ್ಸಾಹಿಸಿದರೆ ಮತ್ತಷ್ಟು ಮಗದಷ್ಟು ಒಳ್ಳೆಯ ಕಥೆಗಳು ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಇಂಥ ಸಿನಿಮಾನ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ಬೋದು. ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಸ್ಟಾರ್ಟ್ ಫಿನಿಷನ್ ಒಂದು ಕ್ಯಾರೆಕ್ಟರ್ ಆರ್ಟ್ಗಳು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇಷ್ಟು ಸರಳತೆಯಲ್ಲಿ ಒಂದು ಅದ್ಭುತ ಒಂದು ಪ್ರಫೌಂಡ್ ಇದೆ. ಸೊ ಅದನ್ನು ಇಂಥ ಸಿನಿಮಾಗಳಿಗೆ ಬರಬೇಕು. ಕವಿರಾಜ್ ಅವರು ಇಂಥ ಸಿನಿಮಾಗಳನ್ನ ಗುರುತಿಸಿ ಅದನ್ನು ಮನುಷ್ಯ ಸಿಗಬೇಕಾಗಿ ಒಂದು ರೀತಿಯ ಮನ್ನಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಭಾಳ ಒಳ್ಳೆಯದು. ಸುಧನ್ ಅವರ ಡೈರೆಕ್ಟರ್ ಮತ್ತು ಆರ್ಟಿಸ್ಟ್ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಸುಂದರ ಪ್ರದೇಶ, ಟೆಕ್ನಿಕಲ್ ವರ್ಕ್ ಇಸ್ ವೆರಿ ಗುಡ್. ಆ ಸಿಂಪ್ಲಿಸಿಟಿ, ಆ ಪ್ರಾಮಾಣಿಕತೆ, ಅದರಲ್ಲಿ ಒಂದು ಭಾಳ ಅದ್ಭುತ ವಿಚಾರಗಳಿದೆ. ಭಾಳ ಇಷ್ಟ ಆಯಿತು. ಬಲವಾರದ ಸಿನಿಮಾ ಗೆಲ್ಲಬೇಕು, ಇಂಥ ಸಿನಿಮಾ ಹೆಚ್ಚೆಚ್ಚು ಬರಬೇಕು, ಜನರು ಕೂಡ ನೋಡಬೇಕು. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಬಲವಾರ ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆ ಎಮೋಷನಲ್ ಜರ್ನಿ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಅಂದರೆ ಪ್ರತಿ ವಾರ ನಿಮಗೂ ಗೊತ್ತಿದೆ, ಕನ್ನಡ ಚಿತ್ರರಂಗದಲ್ಲಿ 6 ಸಿನಿಮಾಗಳು ಬರುತ್ತೆ. ದೊಡ್ಡ ದೊಡ್ಡ ಕಿರೀಟ ಹಾಕ್ಕೊಂಡು ಅದಕ್ಕೊಂದು ಕರೆಕ್ಟಾದ ಒಂದು ಮುಖ ಇರಲ್ಲ, ಅಂದ ಇರಲ್ಲ, ಚಂದ ಇರಲ್ಲ. ಆ ಥರದ ಸಿನಿಮಾಗಳು ನಾವೇನಂತ ಅಂತೀವಿ, ದೊಡ್ಡ ದೊಡ್ಡ ಸಿನಿಮಾ, ದೊಡ್ಡ ದೊಡ್ಡ ಬಜೆಟ್ ಅಂದರೆ ಏನೋ ಒಂದು ದೊಡ್ಡ ಮಹಾರಾಜರು ಅಂತ. ಅವೆಲ್ಲವನ್ನು ಬಿಟ್ಟು ಬರೀ ಒಂದು ಹುಡುಗಿ 2 ಹೂ ಮುಟ್ಟು ಬಂದರೆ ಎಷ್ಟು ಚಂದ, ಅದೇ ಥರ ಈ ಸಿನಿಮಾಗಳನ್ನು ಸಿಂಪಲ್ಲಾಗಿ ಅಷ್ಟು ಚಂದವಾಗಿ ಸಿನಿಮಾ ಇದೆ. ಪ್ರತಿಯೊಬ್ಬರು ಕೂಡ ಅವರ ಪಾತ್ರಗಳನ್ನು ತುಂಬ ಚೆನ್ನಾಗಿ ಪೋಷಣೆ ಮಾಡಿದ್ದಾರೆ. ಎಲ್ಲವನ್ನೂ ಮೀರಿ ಡೈರೆಕ್ಟ್ರು ಕೂಡ ತುಂಬ ಟೆಕ್ನಿಕಲಿ ಹೇಗೆ ಅಂತಂದರೆ ನಿಮಗೆ ಯಾವುದೋ ಒಂದು ಊರಲ್ಲಿ ನಡೀತಿದೆ, ಅದು ನನಗೆ ತುಂಬ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ನಾನು ಕೆರೆಬೇಟೆ ಈ ಥರದ್ದೆಲ್ಲ ಹಳ್ಳಿ ಸೊಗಡಿನ ಸಿನಿಮಾ ಮಾಡಿರೋದ್ರಿಂದ ಖಂಡಿತವಾಗೂ ಬನ್ನಿ. ಇಂಥ ಸಿನಿಮಾಗಳನ್ನು ದೊಡ್ಡ ಮೆಗಾ ಬ್ಲಾಕ್ ಬಸ್ಟರ್ ಮಾಡಿ ಅಂತ ಕೇಳೋದಿಲ್ಲ. ಈ ಥರದ ಸಿನಿಮಾಗಳಿಗೆ ದೊಡ್ಡ ಪ್ರೋತ್ಸಾಹ ಕೊಡಿ. ನಿಮ್ಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. KM ಚೈತನ್ಯ. ಈಗ ತಾನೇ ನಾನು ಬಲವಾರ ಒಂದು ಅದ್ಭುತವಾದಂಥ ಸಿನಿಮಾ ನೋಡಿದೆ. ಸುಧನ್ ಗೌಡ ಅನ್ನೋರು ನಿರ್ದೇಶನ ಮಾಡಿರುವಂಥದ್ದು. ಬಹಳ ರೇರಾಗಿ ಈ ರೀತಿಯ ಒಂದು ವಿಷಯವನ್ನು ತಗೊಂಡು ಒಂದು ಸಿನಿಮಾ ಮಾಡೋದು ನಾವು ನೋಡಿದ್ದೀವಿ. ಬಹಳ ಸಹಜವಾದ, ಬಹಳ ಪ್ರಾಮಾಣಿಕವಾದ ಸಿನಿಮಾ ಇದು. ಈ ಶೋನ ಕವಿರಾಜ್ ಅವರು ಆಯೋಜಿಸಿದ್ರು. ಎಲ್ಲರೂ ನೋಡಲೇಬೇಕು ಅಂತ ಹೇಳಿ ಅವರು ಕರೆಸ್ಕೊಂಡು ನಮ್ಮನ್ನೆಲ್ಲ ಈ ಸಿನಿಮಾ ತೋರಿಸಿದ್ರು. ಸುಧನ್ ಗೌಡ ನಮ್ಮ ಕನ್ನಡ ಸಿನಿಮಾಗೆ ಒಂದು ದೊಡ್ಡ ಫೈಂಡ್ ಅಂತ ಹೇಳ್ಬೋದು. ಅದೇ ಸಿನಿಮಾದಲ್ಲಿ ಇಬ್ಬರು ಚಿಕ್ಕ ಹುಡುಗರು ವೇದಿಕ್ ಮತ್ತು ಶಯನ್ ಅನ್ನೋರು ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಚಿಕ್ಕ ಮಕ್ಕಳು ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಮೆಚ್ಯೂರ್ ಪರ್ಫಾರ್ಮೆನ್ಸಸ್ನ ಕೊಟ್ಟಿದ್ದಾರೆ. ಎಲ್ಲ ಕನ್ನಡಿಗರು ಖಂಡಿತ ಈ ಸಿನಿಮಾ ನೋಡಲೇಬೇಕು. ಭಾಳ ಮುಟ್ಟುತ್ತೆ, ಒಂದು ರೀತಿ ಮನ ಮುಟ್ಟುವ, ಖುಷಿ ಕೊಡುವ ಒಂದು ರೀತಿ ಕನ್ನಡ ಸಿನಿಮಾ ಈ ರೀತಿಯೂ ಮಾಡ್ಬೋದು ಅಂತ ನಮಗೆ ಹೆಮ್ಮೆ ಪಡುವಂಥ ಸಿನಿಮಾ ಇದು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಬಟ್ ಕನ್ನಡಕ್ಕೊಂದು ಒಳ್ಳೆ ಪ್ರಯತ್ನ, ಮೊದಲ ಪ್ರಯತ್ನ. ಕೆಲವು ಇದಿದ್ದಾವೆ, ಡಿಫೆಕ್ಟ್ಸ್ ಇದ್ದಾವೆ. ಒಳ್ಳೆ ಕ್ಯಾಮ್ರಾ ವರ್ಕ್. ಸರ್, ನಿಮಗೆ ಬಾಲ್ಯ ನೆನಪಾಯ್ತಾ ಸಿನಿಮಾ ನೋಡಿ? ನನ್ನ ಬಾಲ್ಯ ಹೀಗಿರಲಿಲ್ಲ. ಥ್ಯಾಂಕ್ ಯು. ಹೊಸ ಡೈರೆಕ್ಟರು, ಹೊಸ ಕತೆ. ಆದಷ್ಟು ಜನ ಬಂದು ಥಿಯೇಟರ್ ನೋಡಿ ಇಬ್ಬರು ಹುಡುಗರುಗಳ ಕತೆ, ಅದು ಒಂದು ಹಸು ಮತ್ತು ಇಬ್ಬರು ಹುಡುಗರುಗಳ ಕತೆ. ತುಂಬ ಖುಷಿ ಆಗುತ್ತೆ. ಅಂದರೆ ಒಂದು ಒರಿಜಿನಲ್ ಕಂಟೆಂಟ್ ಅಂತೀವಲ್ಲ, ಒರಿಜಿನಲ್ ಕಂಟೆಂಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.